ಸೋಮವಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮರಗಳ ಅಕ್ರಮ ಸಾಗಾಟ ಆರಂಭಗೊಂಡಿದೆ. ಪುತ್ತೂರಿನ ಬನ್ನೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆಂದು ಮೀಸಲಿಟ್ಟಂತಹ ಜಾಗದಿಂದ ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆಯೇ 16 ಲೋಡ್ ಮರಗಳನ್ನು ಲೂಟಿ ಮಾಡಲಾಗಿದೆ. ಈ ಸಂಬಂಧ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಪುತ್ತೂರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಇಬ್ಬರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಕ್ರಮವಾಗಿ ಮರ ಕಡಿದ ಪ್ರದೇಶಗಳಿಗೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಅರಣ್ಯ ಇಲಾಖೆ ಈ ಬಗ್ಗೆ ಸಾರ್ವಜನಿಕವಾಗಿ ಸ್ಪಷ್ಟನೆ ನೀಡಬೇಕೆಂದು ಆಗ್ರಹಿಸಿದೆ. ಪುತ್ತೂರಿನ ನಗರ ಭಾಗದಲ್ಲಿರುವಂತಹ ಮಂಚಲ್ಪಡ್ಪು ಭಾಗದಲ್ಲಿ ವಿವಿಧ ಜಾತಿಯ ಮರಗಳನ್ನು ತುಂಡರಿಸಿದ ಮತ್ತು ಬನ್ನೂರಿನ ಸೇಡಿಯಾಪಿನಲ್ಲಿ ಪರವಾನಿಗೆ ಪಡೆದ ಜಾಗಕ್ಕಿಂತ ಅಧಿಕ ಪ್ರದೇಶದ ಮರ ಕಡಿದ ಕುರಿತು ಪುತ್ತೂರು ಅರಣ್ಯ ಇಲಾಖೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಮಂಚಲ್ಪಡ್ಪುವಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಿವೈಎಸ್ಪಿ ಕಚೇರಿ ಬಳಿಯೇ ಮರಗಳನ್ನ ಕಟಾವು ಮಾಡಲಾಗಿದೆ ಎಂಬ ಆರೋಪದಲ್ಲಿ ಒಳ್ಳತುಡುಕು ನಿವಾಸಿ ಸಂದೀಪ್ ಆರ್ ಎಂಬವರ ವಿರುದ್ಧ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕೇಶಿಯಾ ಹೈಬ್ರಿಡ್ ಮರದ ಸುಮಾರು 50ಕ್ಕೂ ಅಧಿಕ ದಿಮ್ಮಿಗಳನ್ನ ಹಾಗೂ ಮ್ಯಾನ್ಶಿಯಂ ಗಾಳಿ ಮರಗಳ ದಿಮ್ಮಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಈ ಪೊಲೀಸ್ ಉಪಾಧೀಕ್ಷಕರ ಕಚೇರಿಗೆ ಅಪಾಯಕಾರಿಯಾಗಿದೆ ಎಂಬ ಅರ್ಜಿಯನ್ನಿಟ್ಟುಕೊಂಡು ಅಕ್ಕಪಕ್ಕದ ಜಮೀನಿನ ಮರಗಳನ್ನ ಕೂಡ ಕಡಿಯಲಾಗಿತ್ತು. ಅದೇ ರೀತಿ ಬನ್ನೂರು ಸೇಡಿಯಾಪಿನಲ್ಲಿ ಪರವಾನಿಗೆ ಪಡೆದ ಜಾಗಕ್ಕಿಂತ ಅಧಿಕ ಪ್ರದೇಶದ ಮರ ಕಡಿದ ಆರೋಪದಲ್ಲಿ ಬಂಟ್ವಾಳ ತಾಲೂಕಿನ ಸರಪಾಡಿ ಅಜ್ಲಮಗರು ನಿವಾಸಿ ಫಾರೂಕ್ ಪಿ ಎಂಬವರ ವಿರುದ್ಧ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಮೆಡಿಕಲ್ ಕಾಲೇಜ್ ಕಾಮಗಾರಿಗೆ ಹಲವು ಪ್ರದೇಶದಲ್ಲಿ ಮರ ಕಡಿಯಲು ಪರವಾನಿಗೆ ಇದ್ದು, ಇದರ ಹೊರತಾಗಿಯೂ ಭಾರೀ ಪ್ರಮಾಣದಲ್ಲಿ ಮರ ಕಡಿದ ಬಗ್ಗೆ ಹಲವು ಮರದ ದಿಮ್ಮಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಘಟನಾ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿದ್ದು, ಈ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಮರ ಕಡಿಯಲು ಕೊಟ್ಟ ಪರವಾನಿಗೆಯ ಸಾರ್ವಜನಿಕವಾಗಿ ಮಾಹಿತಿ ಕೊಡಬೇಕೆಂದು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಇನ್ನು ಸರ್ಕಾರಿ ಜಾಗದಲ್ಲಿರುವ ಮರಗಳನ್ನು ಕಡಿಯುವ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಟೆಂಡರ್ ಕರೆಯಬೇಕಾಗ್ತದೆ. ಆದರೆ ಈ ಎರಡು ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಸಾರ್ವಜನಿಕವಾಗಿ ಪತ್ರಿಕಾ ಪ್ರಕಟಣೆಯನ್ನ ನೀಡದಿರುವಂತದ್ದು ಸಂಶಯಗಳಿಗೆ ಕಾರಣವಾಗಿದೆ ಎನ್ನುವ ಆರೋಪಗಳು ವಿಪಕ್ಷ ಬಿಜೆಪಿ ಮಾಡಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಈಗಾಗಲೇ ಇಬ್ಬರ ಮೇಲೆ ಪ್ರಕರಣವನ್ನ ದಾಖಲಿಸಿದ್ದು, 50ಕ್ಕೂ ಮಿಕ್ಕಿದ ವಿವಿಧ ಜಾತಿಯ ಮರಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ಮರ ಕಡಿದವರಿಂದ ಪುತ್ತೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವ ಕಾಂಗ್ರೆಸ್ ಭವನಕ್ಕೆ ದೇಣಿಗೆ ನೀಡುವಂತೆಯೂ ಸೂಚಿಸಲಾಗಿದೆ ಎನ್ನುವ ಆರೋಪಗಳು ಕೇಳಿಬಂದಿದೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪುತ್ತೂರು ತಾಲೂಕು ಬನ್ನೂರು ಗ್ರಾಮದ ಸರ್ವೆ ನಂಬರ್ 84ರಲ್ಲಿ ಇಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಮೆಡಿಕಲ್ ಆಸ್ಪತ್ರೆಗೆ ಈಗಾಗಲೇ ಒಂದಷ್ಟು ಜಾಗ ಸಮತಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಸಾರ್ವಜನಿಕವಾಗಿ ಇಲ್ಲಿ ದಟ್ಟಾರಣ್ಯದಿಂದ ಮರಗಳನ್ನು ಕಡಿದು ಅನಧಿಕೃತವಾಗಿ ಸಾಗಾಟ ಮಾಡಿದ್ದಾರೆ, ಕಡ್ತಿದ್ದಾರೆ ಎನ್ನುವಂಥ ಒಂದು ಮಾಹಿತಿಯ ಮೇರೆಗೆ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲ ಕಾರ್ಯಕರ್ತರು, ನಮ್ಮ ನಾಯಕರು ಈ ಜಾಗಕ್ಕೆ ಬಂದಾಗ ಇವತ್ತು ಬಹಳಷ್ಟು ಅರಣ್ಯ ನಾಶ ಆಗಿ ಅದು ಕಂಡು ಬಂದಿದೆ. ಇವತ್ತು ಅಧಿಕೃತವಾಗಿ ಆ ಮರವನ್ನು ಕಡ್ದಿದ್ದಾರೋ ಅಲ್ಲ ಅನಧಿಕೃತವಾಗಿ ಕಡ್ದಿದ್ದಾರೋ ಅಂತೇಳಿ ನಮಗೆ ಮಾಹಿತಿ ಇಲ್ಲ. ಆದರೆ ಅರಣ್ಯ ಕಡ್ದದ್ದು ನಮಗೆ ಇವತ್ತು ಕಣ್ಣಾರೆ ಕಂಡಾಗ ನಿಜ ಅಂತ ಕಂಡಿದೆ. ಬಹುಶಃ ಇದು ಅರಣ್ಯ ಇಲಾಖೆಯ ಟೆಂಡರ್ ಮೂಲಕ ಇಲ್ಲ ಅರಣ್ಯ ಇಲಾಖೆಯವರು ಇದನ್ನು ಕಡಿದು ತಮ್ಮ ಡಿಪೋಗೆ ಹಾಕಿದಾರೋ ಅಲ್ಲ ಯಾವುದೋ ಖಾಸಗಿ ವ್ಯಕ್ತಿಗಳು ಕಡಿದು ಇದನ್ನು ಕೊಂಡೋಗಿ ಮಾರಾಟ ಮಾಡಿದಾರೋ ಅಂತ ಹೇಳುವಂಥ ಮಾಹಿತಿ ನಮ್ಮ ಹತ್ರ ಪೂರ್ತಿ ಇಲ್ಲ. ಇದರ ಬಗ್ಗೆ ಅರಣ್ಯ ಇಲಾಖೆಯವರು ಕೂಲಂಕಷವಾಗಿ ತನಿಖೆ ಮಾಡಬೇಕು. ಎಷ್ಟು ಮರವನ್ನು ಕಡಿದಿದ್ದಾರೆ, ಆ ಮರ ಕಡಿದಂಥ ಮರಗಳು ನಿಜವಾಗಿ ಆದರೆ ಅವರ ಡಿಪೋಗೆ ಹಾಕಿ ಅಲ್ಲಿಂದ ಮತ್ತೆ ಅವರು ಅದನ್ನು ಟೆಂಡರ್ ಆಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆ ಪ್ರಕ್ರಿಯೆಯಲ್ಲಿ ಆಗಿದೆ ಇಲ್ಲವಂತ ಗೊತ್ತಿಲ್ಲ. ಇದರ ಆ ನೈಜಾಂಶವನ್ನು ತಿಳಿಯಲಿಕ್ಕೆ ಬೇಕಾಗಿ ಇವತ್ತು ನಮ್ಮ ಪ್ರಮುಖರು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಸೂಕ್ತ ಕ್ರಮವನ್ನು ತಗೊಂಡು ಅದನ್ನು ಸಾರ್ವಜನಿಕವಾಗಿ ಆ ವಿಚಾರವನ್ನು ಹೇಳಬೇಕು ಅಂತೇಳಿ ನಾವು ಅರಣ್ಯ ಇಲಾಖೆ ನಮ್ಮ DF ಇರ್ಬೋದು, ACF ಇರ್ಬೋದು, RF ಇರ್ಬೋದು ಇವರಿಗೆ ಒತ್ತಾಯವನ್ನು ಮಾಡ್ತೇವೆ. ಅನಧಿಕೃತವಾಗಿ ಮರ ಇಲ್ಲಿಂದ ಕಡಿದು ಹೋಗಿದ್ರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೂಡ ತಗೊಳ್ಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ.